ಆನೆ ಮಾಡಿ ಹೇಳ್ರಿ, ಹಿಂಗೆ ಅಂತೀರ ಇಲ್ಲ ನೋಡೋಣ, ಮತ್ತ ಅಂತೀರಿಲ್ಲ? ಮತ್ತು ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಮಾಮ ಬಂದು ಒದ್ದಿನ ಹಣ್ಣು ಅಂದ್ರ ಮುಂದೆ ದೊಡ್ಡ ಆದ್ಮೇಲೆ ಚಾಲೂನ ಮಾಡ್ತಾವ. ಅವು ಯಾರು ಸಿಗಲಿಲ್ಲ ಅಂದ್ರೆ ಕಡೆಗೆ ನಿಮಗೆ ಚಾಲು ಮಾಡ್ತಾವ. ಅದಕ್ಕೆ ಮಕ್ಕಳಿಗೆ ನಾವೇನಂತಂದ್ರೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಒಳ್ಳೆಯ ಗ್ರಂಥವನ್ನ ತಂದು ಮನೆಯೊಳಗೆ ಇಟ್ಟಿವಂತಂದ್ರ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರ್ತದ ತಾಯಂದಿರ. ಅದಕ್ಕೆ ಭಗವಂತನನ್ನು ಒಲಿಸಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಒಲಂಗಿಲ್ಲ. ನಮ್ಮ ಕೈಯ, ನಮ್ಮ ಬಾಯಿ, ನಮ್ಮ ಇಂದ್ರಿಯಗಳು ಇವೆಲ್ಲ ಪರಿಶುದ್ಧ ಇರಬೇಕು. ಮನಸ್ಸು ಶುದ್ಧ, ಮನಸ್ಸು ಪರಿಶುದ್ಧ ಇತ್ತು ಅಂದ್ರೆ ಮಾತ್ರ ಪರಮಾತ್ಮ ಒಲಿತಾನ. ಈಗ ನೀವು ಇಲ್ಲಿ ಬಂದು ಕುಂತೀರಿಲ್ಲ, ಅದ್ರಾಗ ಇಲ್ಲಿ ಬಂದು ಕುಂತೀರಿ ಅಂದ್ರೆ ಪ್ರವಚನಕ್ಕೆ ಒಟ್ಟು ಎಲ್ಲೇ ಬರೋದಾದ್ರೆ ಟ್ರಿಮ್ ಆಗಿ ಬರೋರು ನಮ್ಮ ಮಗಳು ತಾಯಂದಿರು. ಭಾರಿ ಸಿಸ್ಟಮೆಟಿಕ್. ಒಂದು ಫಂಕ್ಷನ್ ಆಯ್ತಂದ್ರೆ 4 ತಾಸು ಮೊದಲು ರೆಡಿ ಆಕ್ಕಾರ ಅವರೆಲ್ಲ. ಯಾವ ಫಂಕ್ಷನ್ಕ್ಕೆ ಹೋಗುವಾಗ ಯಾವ ಶೀರಿ ಬೇರೆ 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 ಶೀರಿನ ಇರ್ತಾವ. ಮತ್ತಾವು ಅವು ಶೀರಿನ ಬೇರೆ ಬೇರೆ, ಆ ಫಂಕ್ಷನ್ಗೆ ಬೇರೆ, ಈ ಫಂಕ್ಷನ್ಗೆ ಬೇರೆ, ಈಟೆಲ್ಲ ಶೀರಿಗಳ್ದಾವ ನೋಡಿ ನಮ್ಮವುಗಳು. ಅದ್ರಾಗ ನೋಡ್ಬೇಕ್ರಿ, ಮನ್ಯಾಗ ಟ್ರೆಜರಿ ತುಂಬಿರ್ತೈತಿ, ಬೆರ್ರಂತ ಬಿಗದೇ ಇರ್ತೈತೆ ಅದು ಶೀರಿ ನಮ್ಮವುಗಳು. ಟ್ರೆಜರಿಗೆ ಒಂದು ಕೈವಸ್ತ್ರ ಇಡ್ತಾನಂದ್ರೆ ಜಾಗಿಲ್ಲ ಟ್ರೆಜರಿಯಾಗ, ಅಟ್ಟು ಶೀರಿ ತುಂಬಿರ್ತೀರಿ. ಕಪಾಟ ಮಾಡ್ನಾಗ ಅಲ್ಲಿ ತುಂಬಿರ್ತೀರಿ, ಟ್ರಂಕ್ನ್ಯಾಗ ಅಲ್ಲಿ ತುಂಬಿರ್ತೀರಿ. ಇಟ್ಟೆಲ್ಲ ಸೀರಿ ಮಾಡನ್ಯಾಗ, ಟ್ರಂಕ್ನ್ಯಾಗ, ಟ್ರೆಜರಿಯಾಗ ಎಲ್ಲ ಕಡೆ ತುಂಬಿದ್ರು ಮತ್ತ ಜಾತ್ರೆ ಬತ್ತಂದ್ರ ಗಂಡನ ಮುಂದೆ ಸಣ್ಣಂಗಿ ಶೀರಿಲ್ಲ. ಜಾತ್ರೆಗೆ ಶೀರಿ ತರ್ಬೇಕು, ಅವ್ ಗಂಡ ಅಂತ ನಾ ತುಂಬ್ಯಾವಲ್ಲ ಅಲ್ಲಿ. ಟ್ರೆಜರಿ ತುಂಬ್ಯಾದ, ಮಾಡ ತುಂಬ್ಯಾದ, ಟ್ರಂಕ್ ತುಂಬ್ಯಾದ, ಇಟ್ಟೆಲ್ಲ ಸೀರೆ ಅದಾವಲ್ಲ, ಮತ್ತೆ ಸೀರೆ ತರಬೇಕು ಅಂತಂದಾಗ ಈಕೆ ಅಂತ ನಿನಗೆ ಬುದ್ಧಿ ಅದ? ಯಾರಿಗೆ? ಗಂಡಗ. ಮತ್ತೆ ಅವಂಗ ಬುದ್ಧಿ ಇದ್ದಂದ್ರೆ ನಿನ್ಯಾಕೆ ಮಾಡ್ಕೋತಿದ್ದವ? ಬುದ್ಧಿ ಇಲ್ಲತ್ತೇಳಿ ನಿಮ್ಮನ್ನ ಮಾಡ್ಕೊಂಡಾರ ಅವರು. ನಿನಗ ಬುದ್ಧಿ ಅದ ಒಂದಿಟ, ಯಾಕ ಅಂದಾಗ ಅವೆಲ್ಲ ಉಡು ಸೀರೆ ಅಲ್ಲ, ಇಡು ಸೀರೆ ಅತ್ತಾವ. ಉಡು ಸೀರೆ ಬೇರೆ, ಇಡು ಶೀರ್ ಬೇರೆ. ಎಷ್ಟು ಶಾನ್ಯಾರ ನಮ್ಮ ಮಗಳು ನೋಡ್ರಿ. ಅದ್ರಾಗ ನೋಡ್ಬೇಕು. ಮತ್ತೆ ಈ ಆಯರಿ ಪಿಯರಿ ಮಾಡೋದು ಬತ್ತಂದ್ರ ರೀ ಚ ಒಟ್ಟು ಎಟ್ಟು ಆಯರಿ ಮಾಡೋದಂದ್ರ ಏನು ಬೇಕಾದಿರ್ಲ. ಅದ ಸಣ್ಣ ಕಾರ್ಯ ಐತಂದ್ರು ಸೀರಿ ಜಂಪರ ತರುದನ್ನ ಅವ್ರದೊಂದು ಗಂಡಿಗೆ ಹೇಳುದ ಮನಿ ಓಪನಿಂಗ್ ಐತ್ರಿ ಅವ್ರದು. ಮತ್ತೇನ್ ಮಾಡೋದು? ಚಲೋ ಒಂದು ಸೀರೆ ತರ್ಬೇಕ್ರಿ ಅವ್ರಿಗೆ, ಮತ್ತೆ ಚಲೋ ಒಂದು ಜಂಪರ್ ಪೀಸ್ ತರ್ಬೇಕ್ರಿ. ಅವ ಅಂತಾನ ಆತ ತಗೊಂಡ ಬಾ. ಮತ್ತೊಂದು ಬೋರ್ ಮುತ್ತೈದೆಯರಿಗೆ ಮಾಡ್ಯಾರ್ರಿ, ತಗೊಂಡ ಬಾ ಸೀರಿ. ಆನಂತರ ಅವ್ರ ಮನ್ಯಾಗ ಹೆಸರಿಡು ಕಾರ್ಯ ಅದರಿ, ತಗೊಂಡ ಬಾ ಸೀರಿ. ಒಟ್ಟು ಏನ ಮುತ್ತೈದೆಯನಕ್ಕೆ ಮಾಡೋದು ಸಣ್ಣ ಕಾರ್ಯ ಇದ್ರು ಆಯರಿ ಒಟ್ಟು ಸೀರಿ ಮಾಡುದ್ರಿ. ನಮ್ಮ ಮಗಳು ಭಾಳ ಶಾಣೆ. ಯಾಕಂದ್ರೆ ನಾವೊಂದು ಸೀರೆ ಅವ್ರಿಗೆ ಮಾಡಿದೀವಿ ಅಂದ್ರ ಅವ್ರನ್ನ ನಮ್ಗೆ ಕೊಟ್ಟ ಬಿಡ್ತಾರ, ಅವ್ರನ್ನ ನಮಗೆ ಸೀರೆ ಕೊಟ್ಟ ಬಿಡ್ತಾರ. ಅದಕ್ಕೆ ಸೀರಿನ ಮಾಡೋದು ನಾ ಅಂತೀನಿ. ಇದು ಮೊದಲಿಂದ ಪದ್ಧತಿ ಯಾಕೆ ಹಿಂಗ ಹಾಕ್ಯಾರ್ರಿ? ಒಟ್ಟು ಸೀರಿ ಜಂಪರ ನಮ್ಮ ಗಂಡ್ಮಕ್ಳದ ಪಾಳೆ ಎಲ್ಲಿಗೆ ಬಂದದಂದ್ರ ಒಂದು ಟಾವಲ್ಲ, ಒಂದು ಟಪ್ಪಿಗೆ ಇಟ್ಟ ಉತ್ತರದ. ನಿಮ್ಮದು ಮಾತ್ರ ಸೀರಿ ಪೂರ ಬೇಕಾದ ಒಂದು ಸೀರಿ, ಒಂದು ಚಲೋ ಜಂಪರ, ಮತ್ತು ಅಗಲಿಸಬಾರ್ದಂತ ಒಂದು ಟಾವಲ್ ಆ ಟೆಪ್ಪಿಗೆ. ಅದು ಟಾವಲ್ ನೋಡ್ಬೇಕ್ರಿ, ತಗೊಂಡು ಜಳಕಕ್ಕೆ ಹೋಗಬಾರ್ದು. ಅದನ್ನು ಅದು ಎತ್ತಾಗೂ ಬರಂಗಿಲ್ಲ. ಅದು ಟಾವಲ್ ಇಟ್ಟೇ ಇರ್ತದ. ಅದು ಟಾವಲ ಆಯರಿ ಮಾಡೋ ಟಾವಲ ಬೇರೆ ರೀ. ಅವು ಆಯರಿ ಮಾಡೋ ಟೆಪ್ಪಿಗೆ ತೆಲಿಗೆ ಬರಂಗಿಲ್ಲ. ಅವು ಮನಕಾಲಿಗೆ ಹಾಕೊಳ್ಳೋದು, ತೆಲಿಗೆ ಹಾಕೊಳ್ಳೋ ಟೆಪ್ಪಿಗೆ ಅಲ್ಲ. ಅವು ಅಟಟ್ಟು ಟೆಪ್ಪಿಗೆ ಅಟಟ್ಟು ಟಾವಲ ಮತ್ತು ಸೀರೆ ಮಾತ್ರ ಚಲೋ. ಅದಕ್ಕೆ ಈಗೊಂದು ನಾವೆಲ್ಲ ಗಂಡ್ಮಕ್ಳು ಕೂಡಿ ಒಂದು ಮೀಟಿಂಗ್ ಮಾಡಿದೀವ್ರಿ. ಒಂದು ಮೀಟಿಂಗ್ ಏನು ಮಾಡಿದ್ವಿ ಅಂತಂದ್ರೆ, ಯಾವುದೇ ಕಾರ್ಯಕ್ರಮ ಇದ್ರು ಇನ್ನು ಮೇಲೆ ಆಯರಿ ಏನು ಮಾಡೋದಂದ್ರೆ 2 ಜೋಡ ದೋತ್ರ, ಚಲೋ ಅಂಗಿದರ್ವಿ, ಚಲೋ ಪ್ಯಾಂಟ, ಅದ್ರ ಮ್ಯಾಗ ಒಂದು ಜಂಪರ್ ಪೀಸ ಇಟ್ಟರಿ. ಇನ್ ಮೇಲೆ ಹಿಂಗ ಮಾಡಿದ್ರೆ ಏನಾಗ್ತದ್ರಿ ಆಯರಿ? ಹಂಗ ನಡೆಯಂಗಿಲ್ಲ ಸ್ವಾಮಿ, ಸೀರಿನ ಬೇಕಾದ. ಬಹಳ ಶಾನ್ಯಾರ ನಮ್ಮ ಮಗಳು ಪದ್ಧತಿ ಸೀರೆ, ಹೌದಿಲ್ರಿ? ಮನ್ಯಾಗ ಇಟ್ಟೆಲ್ಲ ಸೀರೆ ತುಂಬ ಒಟ್ಟಿರ್ತೀರಿ. ಆ ನಂತರ ಎಷ್ಟು ಶಾನ್ಯಾರ ಇದೀರಿ ಅಂದ್ರೆ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಯಾವ್ಯಾವ ಪಿತಾಂಬರ, ಯಾವ್ಯಾವ ಕಲರ್ ಮ್ಯಾಚಿಂಗ್ ಅಟ್ಟೆಲ್ಲ. ಅದರಾಗ ಹಿಂಗದರಿ, ಬಳಿ ಅದ ಕಲರ್, ಉಂಗ್ರ ಅದ ಕಲರ್, ಆ ನಂತರ ಇಲ್ಲಿ ಹಚ್ಕೊಳ್ಳೋದು ಅದ ಕಲರ್ ಅಂತ್ರಿ.
ಮೇಕಪ್ನು ಭಾಳ ಈ ಇಲ್ಲಿ ಬಂದು ನಮ್ಮ ಹಳಿ ಆಯಿ ಮಂದಿಗಳಿಗೆ ಏನು ಗೊತ್ತಿಲ್ಲ ಅದು. ಈಗಿನ ಮಂದಿಗೆಲ್ಲ ಅವೆಲ್ಲ ಭಾರಿ ಶಾನ್ಯಾರದಾರ ನಮ್ಮ ಮಂದಿ ಎಲ್ಲ ಅಂಥವೆಲ್ಲ ವ್ಯವಸ್ಥಿತ. ಈ ಚಲೋ ಸೀರೆ ಉಟ್ಕೊಂಡು ಏನು ಬಂದಿರ್ತೀರಲ್ಲ ಯವ, ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂದ್ರೆ, ಈಗ ನೀವು ಚಲೋ ಪುರಾಣಕ್ಕೆ ಬರ್ಬೇಕಾದ್ರೆ ಎಲ್ಲರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಚಲೋ ಪೀತಾಂಬರ ಉಟ್ಕೊಂಡು ಬಂದಿರ್ತೀರಿ. ಉಟ್ಕೊಂಡು ಹೋಗಿ ಎಲ್ಲಿ ಕುಂಡಿರ್ತೀರಿ? ಹೊಲಸು ಜಾಗ ಇತ್ತಂದ್ರೆ ಕುಂಡಿರ್ತೀರೇನು? ಕುಂಡ್ರಂಗಿಲ್ಲ. ಯಾಕಂದ್ರೆ ಸೀರೆ ಹೊಲಸಾಗುತ್ತದ. ಈಗ ತ್ರಿಜರಂದ ಹೊಸಾದ ಪೀತಾಂಬರ ಉಟ್ಕೊಂಡು ಬಂದನ್ಯ ಅಂತ ತಿಳ್ಕೊಂಡ ಹೊಲಸು ಜಾಗ ಇತ್ತಂದ್ರೆ ಕುಂಡ್ರಂಗಿಲ್ಲ. ಚಲೋ ಜಾಗಿದ್ರ ಅಟ್ಟ ಕುಂಡಿರ್ತೀರಿ. ಒಬ್ಬಾಕಿ ಅತ್ತಿ ಪೀತಾಂಬರ ಉಟ್ಕೊಂಡ ಮನ್ಯಾಗಿಂದ ಹೊರಗೆ ಹೋಗಿ ಒಬ್ಬರ ಮನಿ ಮುಂದೆ ಕುಂಡ್ರಾಕ್ ಹತ್ತಿದ್ಲಂತ ಮಾತಾಡ್ಬೇಕಂತೇಳಿ ಮಾತಾಡಕ್ಕೆ ಕುಂಡ್ರಾಕ್ ಹೋಗ್ತಾರಲ್ರಿ ಮತ್ತೊಬ್ಬರ ಮನಿ ಮುಂದೆ. ಅತ್ತಿ ಪೀತಾಂಬರ ಉಟ್ಕೊಂಡು ಇನ್ನು ಹೋಗಿ ಅವ್ರ ಮನಿ ಬಾಗಲ್ದಾಗ ಹೆಂಗ ಕುಂಡ್ರತಾಳ ಅನ್ಬಿಡ್ದ ಸೊಸಿ ಓಡಿ ಬಂದಕ್ಕಿನ ಒಂದು ಚಾಪಿ ಹಾಸಿದ್ಲು ಅತ್ತಿ ಕುಂಡ್ರು ಜಾಗದಾಗ. ಅದ ಕೂಡ ಮತ್ತ ಅಲ್ಲಿದ ಎದ್ದು ಮತ್ತೊಬ್ಬರ ಮನಿ ಹತ್ತಕ್ಕೆ ಹೋಗಿ ಕುಂಡ್ರತಾಳ ಅನ್ಬಿಡ್ದ ಮತ್ತ ಅಲ್ಲಿ ಒಂದು ಚಾಪಿ ಹಾಸಿದ್ಲು. ಓಣ್ಯಾನವರೆಲ್ಲ ಅಂದ್ರು ಸೊಸಿನ ಮಾಡ್ಕೊಂಡ್ರೆ ಹಿಂತಕ್ಕಿನ ಮಾಡ್ಕೋಬೇಕು ನಾವು. ಎಷ್ಟು ಅತ್ತಿ ಸೇವಾ ಮಾಡ್ತಾಳ ಪಾಪ, ಏನು ಸುದ್ದಿ, ಒಂದು ಯಾಡ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಕುಂಡ್ರೊಟ್ಟಿಗೆ ಚಾಪೆ ಹಾಸ್ತಾಳ ಅಂದ ಕೂಡಲೇ ಆಕೆ ಅತ್ತೆ ಅಂದ್ಲು, ಹುಚ್ಚುಗೊಡ್ರೆ ಆಕಿ ಅದರ ಸಂಬಂಧ ಹಾಸಂಗಿಲ್ಲ, ನನ್ನ ಸೇವಾ ಮಾಡ್ಬೇಕಂತ ಹಾಸಂಗಿಲ್ಲ. ಆಕಿ ಯಾಕೆ ಹಾಸ್ತಾಳ ಅಂದ್ರ ಇವತ್ತು ಹುಟ್ಟದ ಶೀರೆ ಅಕ್ಕಿದದ, ಶೀರೆ ಹೊಲಸಾಗುತ್ತದ ಅಂತ ಹಾಸ್ತಾಳ ಆಕಿ, ನನ್ನ ಸಲಾಗಿ ಹಾಸಂಗಿಲ್ಲ ಅಂತ ಅಂದ್ಲಂತ. ನೀವೆಲ್ಲರ ಕುಂಡಿರ್ಬೇಕಾದ್ರೆ ಸೀರೆ ಹೊಲಸಾಗ್ತದ ಅಂತ ತಿಳ್ಕೊಂಡು ಇದ್ದದ್ದು ಹಸನು ಮಾಡ್ಕೊಂಡು ಊದಿ ಕುಂಡಿರ್ತೀರಲ್ರಿ ಅವ. ನಾ ಅಂತೀನಿ ಬರೇ ನೀವು ತೊಟ್ಟದ ಅರಿವಿ ವರ್ಷ 2 ವರ್ಷಕ್ಕೆ ಹರಿದು ಹೋಗುವ ಅರಿವಿ ಅದು. ಆ ಹರಿದು ಹೋಗುವ ಅರಿವಿ ಹೊಲಸಾಕತ್ತಂತ ತಿಳ್ಕೊಂಡ ಹೊಲಸಿದ್ದ ಜಾಗದಾಗ ಕುಂಡ್ರಂಗಿಲ್ಲ. ಆ ಜಗದೊಡೆಯ ಜಗನ್ನಿಯಾಮಕ ಪರಮಾತ್ಮ ನಿಮ್ಮ ಹೃದಯದೊಳಗೆ ಬಂದು ಕುಂಡ್ರಬೇಕಾಗಿತ್ತು ಅಂದ್ರೆ ನಿಮ್ಮ ಹೃದಯ ಎಷ್ಟು ಸ್ವಚ್ಛ ಇರ್ಬೇಕ್ರಿ ಅವ, ಎಷ್ಟು ಸ್ವಚ್ಛ ಇರಬೇಡ. ಸ್ವಚ್ಛ ಇದ್ದ ಹೃದಯದೊಳಗೆ ಮಾತ್ರ ಪರಮಾತ್ಮ ಕುಂಡಿರ್ತಾನೆ. ಸ್ವಚ್ಛ ಇದ್ದ ಮನಸ್ಸಿನವರಿಗೆ ಮಾತ್ರ ಪರಮಾತ್ಮ ಒಲಿತಾನೆ. ಇಲ್ಲ ಅಂತಂದ್ರ ಒಲಿಯೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಫಸ್ಟಿಗೆ ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡಿಕೊಳ್ಳಬೇಕು. ನೀವು ದಿವಸ ಅಳ್ತೀರಲ್ಲ, ಅಳ್ತೀರಿಲ್ಲ? ನೀವು ದಿವಸ ಅಳ್ತೀರಿ, ಮತ್ತು ನಿಮ್ಮದು ಯೋಗ ಯಾಕೆ ಆಗವಲ್ತರಿ? ನಿಮ್ಮದು ರೋಗ ಆಗಾಕತ್ತದಲ್ಲ. ಈಗ ಸಾಹೇಬ್ರು ಹೇಳ್ದಂಗೆ ನೀವು ಹತ್ರ ರೋಗ ಆಗ್ಯದ, ಅರ್ಜುನ ಹತ್ತದ್ದು ಯೋಗ ಆಗ್ಯದ. ಯಾಕಂದ್ರ ಕುತ್ತು ಅಳ್ಳು ಜಾಗ ಅದಾವ, ಬೇರೆ ಅದಾವ. ನಮ್ಮ ಅರ್ಜುನ ಯಾರ ಮುಂದೆ ಹತ್ತಾನಂದ್ರ ಕೃಷ್ಣ ಪರಮಾತ್ಮನ ಮುಂದೆ ಕುಂತು ಅರ್ಜುನ ಹತ್ತಾನ, ಅದಕ್ಕೆ ಅದು ಯೋಗ ಆಯ್ತು. ನೀವು ನಿಮ್ಮ ಗಂಡನ ಮುಂದೆ ಕೂತಂದ್ರ ರೋಗನ ಆಕತಿ, ಅದ್ಯಾವಾಗ ಯೋಗ ಆಕತಿ? ನೀವು ಪರಮಾತ್ಮನ ಮುಂದೆ ಕುಂಡ್ರಿ, ಹೇ ಪರಮಾತ್ಮ ಅಂತ ತಿಳ್ಕೊಂಡು ಅವನ ನೆನೆಸ್ಗೋತ ಕಣ್ಣಾಗ ನೀರು ಬಂದು ಅಂದ್ರೆ ನಿಂಬದು ಯೋಗ ಆಗುತ್ತದ ರೀ. ದೇವರ ಸಲಾಗಿ ಯಾರು ಹತ್ತೀರೇನು? ಇನ್ನ ಗಂಡನ ಸಲಾಗಿ ಹತ್ತಾರ ರಗಡ, ಇನ್ನೂ ಅಳ್ತೀರಿ ಬಿಡ, ಮುಂದೆ ಚಾಲೂನೇ ಇರ್ತದ ಅದು ಕಂಟಿನ್ಯೂ. ಮಕ್ಕಳ ಸಲಾಗಿ ಹತ್ತೀರಿ, ಅತ್ತಿ ಕಾಲಾಗ ಹತ್ತೀರಿ. ಆದ್ರೆ ದೇವ್ರ ಸಲಾಗಿ ಯಾರ ಇಟ್ಟು ದಿವಸ ದೇವ್ರಿಗೆ ಹೊಂಟೀನಿ, ಇಟ್ಟು ವ್ರತ ಮಾಡೀನಿ, ಇಟ್ಟು ಉಪವಾಸ ಮಾಡೀನಿ, ದೇವ್ರು ನನಗೆ ಒಲಿಯವಲ್ಲ ಅಂತ ತಿಳ್ಕೊಂಡು ಯಾರು ಅಳ್ಕೋತ ಕೂತೀರಿ? ನಂಗೆ ಇಲ್ಲ. ದೇವ್ರ ಸಲಾಗಿ ಅಳ್ಳಂಗಿಲ್ಲ, ಇವ್ರ ಸಲಾಗಿ ಅಳ್ತೀವಿ ನಾವು. ಆದ್ರ ಪರಮಾತ್ಮನ ಸಲುವಾಗಿ. ಅದಕ್ಕೆ ಅಂತಾರಲ್ಲ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಕೂಡಲ ಸಂಗಮ ದೇವ. ದೇವ್ರ ಸಲಾಗಿ ಯಾರು ಅಳ್ತಾರ? ಸೋಮ ನಾಟಕ ಮಾಡೋ ಸಲಾಗಿ ಎಲ್ಲರೂ ದೇವ್ರಿಗೆ ಹೋಗ್ತಾರತ್ತ, ನಾವು ದೇವ್ರಿಗೆ ಹೋಗುದು. ಜಳಕ ಮಾಡುದ, ದೋತ್ರ ಉಟ್ಕೊಂಡು ಉದ್ದ ದೋತ್ರ ಚುಂಗಿ ಬಿಟ್ಕೊಂಡು ಹಿಂಗ ಕೊಳ್ಳಿಗೆ ಅದನ್ನ ಹಾಕೊಂಡು ಹಿಂಗ ದೊಡ್ಡ ವಿಭೂತಿ ಹಚ್ಕೊಂಡು ಹಣಿಗೆ ಢಾಳಂಗ ವಿಭೂತಿ ಹಚ್ಚಿ 2 ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ತಗೊಂಡು ಶಿವ ಮಂದಿ ಕಾಣ್ಲಿ ಅಂತ ಹೇಳಿ ಶಿವ ಮನಸ್ಸಿನಾಗ ಅವ್ರ ಹಾಳಾಗಲಿ, ಅವ್ರದೆಲ್ಲ ಅಳಗಾಲ ಆಗಲಿ, ನಮ್ಮನ್ನು ಕಾಡಾಕತ್ಯಾರ, ಅವ್ರು ಹಾಳಾಗೋದಟ್ಟ ನೋಡಾಕತ್ತೀವಿ. ದೇವ್ರ ಹೆಂಗಾರ ಮಾಡಿ ಅವ್ರನ್ನ ಅಳಗಾಲ ಹಚ್ಚಪ್ಪ. ಅವ್ಯಾಕ ಅವ್ರನ್ನ ಅಳಗಾಲ ಹಚ್ತಾನ? ನಿಮ್ಮನ್ನು ಹಚ್ತಾನ ಮೊದಲ. ಇನ್ನೊಬ್ರು ಅಳಗಾಲ ಆಗಲಂತ ಯಾರು ಬೇಡ್ಕೋತೀರಿ, ದೇವ್ರು ಮೊದಲ ಅವ್ರನ್ನ ಅಳಗಾಲ ಮಾಡ್ತಾನ. ಆ
ನಂತರ ಅವ್ರನ್ನ ಮಾಡ್ತಾನೋ ಬಿಡ್ತಾನೋ ಸೆಕೆಂಡರಿ. ಅದಕ್ಕ ಇನ್ನೊಬ್ಬರು ಹಾಳಾಗ್ಲಿ ಅಂತ ಬೇಡ್ಕೋಬೇಡ್ರಿ, ನಮಗ ಒಳ್ಳೇದು ಮಾಡಪ್ಪ ಅಂತ ಇಟ್ಟು ಬೇಡ್ಕೊಂಡು ಬಿಡಲ್ಲ ಸಾಕ. ನಮಗ ಒಳ್ಳೇದು ಮಾಡಿಬಿಡಪ್ಪ ಅಂತ ಬೇಡ್ಕೋರಿ ಸಾಕ. ಆ ರೀತಿಯೊಳಗ ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ಕೊಂಡಿವಂದ್ರೆ, ಮನಸ್ಸಿನಾಗಿನ ದೋಷ ನಾವು ಪರಿಹಾರ ಮಾಡ್ಕೊಂಡಿವಂದ್ರೆ ಒಳ್ಳೇದಾಗುತ್ತದೆ. ಅದಕ್ಕೆ ನಿಜಗೊಂಡ್ರು ಅಂತಾರಲ್ಲ, ಏನೋ ಮನಸ್ಸಿನಿಂದ ಆಗತಕ್ಕಂಥ ಪಾಪಗಳದಾವ, ಜನರೊಲಿಯದ ಕಾರ್ಯದೆರಕ, ಅನಿಷ್ಟ ಚಿಂತನೆ, ಅನ್ಯ ಧನಸತಿಯರ ಆಕಾಂಕ್ಷೆ, ಮನದೊಳೊಂದಿರೆ ತನಗಿನ್ನೆಂತೊಲಿವನೋ. ಮನಸ್ಸಿನಾಗ ಇನ್ನೊಂದು ಹೆಣ್ಣಿನ ಬಗ್ಗೆ ಕಾಮ ತೃಪ್ತಿ ಮಾಡ್ಕೋಬೇಕಂತ ತಿಳ್ಕೊಂಡ ಇನ್ನೊಂದು ಬಯಕೆ ಮಾಡ್ತೀಯಲ್ಲ, ಮನಸ್ಸಿನಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟ ಚಿಂತನೆ ಮಾಡ್ತೀಯಲ್ಲ, ಆ ತಿನ್ನಬಾರದನ್ನ ತಿನ್ಬೇಕಂತೀಯಲ್ಲ, ಕುಡಿಬಾರದನ್ನ ಕುಡಿಬೇಕಂತೀಯಲ್ಲ, ಇಂತಹ ದುಷ್ಟ ದುರ್ಗುಣಗಳನ್ನು ಮಾಡ್ಕೊಂತ ಅಡ್ಡಾಡಿದ್ರ ದೇವ್ರಲ್ಲ, ಊರಾಗಿನ ನಾಯಿ ಒಲಿಯಂಗಿಲ್ಲ ನಮಗ. ಇನ್ನು ದೇವ್ರ ಒಲಿತಾನ ಎಂದರ ನಾಯಿ ಬೆನ್ನ ಹತ್ತಂಗಿಲ್ಲ ನಮಗ. ಮನ್ಯಾಗಿನ ಹೇಂತಿ ಒಲಿಯಂಗಿಲ್ಲ. ನಾವು ಮುಂದಿದ್ದಾಗ ಅಟ್ಟ ಚಲೋ ಅಂತಾಳ, ನಾವು ಹಾದಿವ್ ಅಂದ್ರ ಹೊತ್ತು ನೋಡತ್ತಾಗ ಹಾಳಾಗಿ ಯಾವಾಗ ಹೋಗತ್ತ ದಾರಿ ಕಾಯಗತ್ತೇನ ಅತ್ತಾಳ. ಯಾಕೆ ನಾವು ಮಾಡೋ ಕೃತ್ಯ ಒಳ್ಳೆವಿರ್ಲಿಲ್ಲ ಅಂದ್ರ, ಹೆಂಡತಿಗೆ ಚಂದ ಪ್ರೀತಿ ಮಾಡ್ಲಿಲ್ಲ ಅಂದ್ರ, ಹೆಂಡತಿಗೆ ಚಂದ ಮಾತಾಡ್ಲಿಲ್ಲ ಅಂದ್ರ, ಮಕ್ಕಳು ಕೂಡ ಚಂದ ಬಾಳೆ ಮಾಡ್ಲಿಲ್ಲ ಅಂದ್ರ, ಈ ಗಂಡನ್ ತಗೊಂಡು ಏನ್ ಮಾಡೋದದ? ಮೊದಲು ಮಣಿ ಗೆದ್ದ ಮಾರ್ಗೆದಿ ಅಂತ ಪೈಲೆ ಪ್ರಪಂಚ ನೇಟಕಟಕರಾವ ಪೀಚ ಪರಮಾರ್ಥ. ಮೊದಲು ಚಂದಂಗೆ ಬಾಳೆ ಮಾಡಕ ಕಲಿಯೋ ಶರಣರಂತಾರ. ಮನ್ಯಾಗ ಗಂಡ, ಮನ್ಯಾಗ ಹೆಂಡತಿ, ಮನ್ಯಾಗ ಮಕ್ಕಳು, ಅವ್ವ ಅಪ್ಪ ಅಣ್ಣ ತಮ್ಮ, ಮನ್ಯಾನವ್ರಿಗೆ ಮೊದಲು ಮೋಸ ಮಾಡ್ಲಾರ್ದ, ಅಣ್ಣಗ ತಮ್ಮ ಮೋಸ ಮಾಡ್ಲಾರ್ದ, ತಮ್ಮಗ ಅಣ್ಣ ಮೋಸ ಮಾಡ್ಲಾರ್ದ ನಾವು ಚಂದ ಬಾಳೆ ಮಾಡಿದೀವಿ ಅಂದ್ರೆ ದೇವ್ರ ಹತ್ತಕ್ಕೆ ನಾವು ಹೋಗೋದು ಬೇಡ, ಓಡಿ ಅವನೇ ಬರ್ತಾನ ದೇವ್ರ. ಯಾವ ಮನ್ಯಾಗ ಪ್ರೀತಿ ಅದ, ಯಾವ ಮನ್ಯಾಗ ವಿಶ್ವಾಸ ಅದ, ಯಾವ ಮನೆಯೊಳಗ ಭಕ್ತಿ ಅದ, ಪರಮಾತ್ಮನಿಗೆ ನೀವು ಪತ್ರ ಬರಿಬೇಡ್ರಿ, ಪರಮಾತ್ಮನಿಗೆ ನೀವು ಫೋನ್ ಮಾಡಬೇಡ್ರಿ, ಪರಮಾತ್ಮನಿಗೆ ನೀವು ಏನೂ ಕರೆದಿದ್ರು ಓಡಿ ತಾನೇ ಬರ್ತಾನ್ರಿ. ಇವತ್ತಿನ ಕಾಲದೊಳಗ ಅಣ್ಣಗ ನೋಡಿದ್ರ ತಮ್ಮಗ ತೃಪ್ತಿ ಇಲ್ಲ, ತಮ್ಮಗ ನೋಡಿದ್ರ ಅಣ್ಣಗ ತೃಪ್ತಿ ಇಲ್ಲ. ನಾವು ಹೊರಗೆ ಹೋದ್ರ ಪ್ರತಿನಿತ್ಯ ಸಂಸಾರದ ಸಲುವಾಗಿ ಯುದ್ಧ ಆಗತದ, ಹೋರಾಟ ಆಗತದ, ನೋವು ಆಗತದ, ದುಃಖ ಆಗತದ. ಎಲ್ಲಿ? ಈ ಸಮಾಜದ ಮಧ್ಯದಲ್ಲಿ. ಮತ್ತ ಆರಾಮಿರ್ಬೇಕಾದ್ರೆ ಎಲ್ಲಿರ್ಬೇಕು? ಮನ್ಯಾಗನ ಬಂದು ಆರಾಮಿರ್ಬೇಕಲ್ರಿ. ಈ ಜಗತ್ತಿನೊಳಗ ಯೋಧ ಅದಾನ, ಸೈನಿಕ ಅದಾನ ಅಂತಂದ್ರು ಯುದ್ಧ ಮಾಡಿ ಅವ ಆರಾಮ ತಗೋಬೇಕಂದ್ರ, ನಿದ್ದೆ ಮಾಡ್ಬೇಕಂದ್ರ, ಸಮಾಧಾನಲೇ ಇರ್ಬೇಕಂದ್ರ ತನ್ನ ಬಿಡಾರಕ್ಕೆ ಬಂದ ಆರಾಮ ಮಲ್ಕೋತಾನ. ನಮಗ ಶಾಂತಿ ಸಮಾಧಾನ ಸಿಗುವುದೆಲ್ಲಿ? ಮನ್ಯಾಗ. ಮತ್ತ ಮನ್ಯಾಗ ಬಂದು ಮನ್ಯಾನವ್ರು ಕೂಡನು ವೈಷಮ್ಯ, ದ್ವೇಷ, ಅಸೂಹೆ, ಬೈಗಳ ಇದು ಮನ್ಯಾಗೂ ಇತ್ತಂದ್ರ ನಮಗ ಶಾಂತಿ ಅನ್ನೋದು ಎಲ್ಲಿ ಸಿಗುತ್ತದೆ ಪುಣ್ಯಾತ್ಮರೇ? ಮನೆಯೇ ಮಂತ್ರಾಲಯ ಅಂತಂದ್ರ ದೇವ್ರ ತಾನ ಬರ್ತಾನ. ಮಣಿ ಮಂತ್ರಾಲಯ ಆಗ್ಬೇಕು ನಮ್ಮದು. ಮಣಿ ಹೆಂಗಂತಂದ್ರ ದೇವಸ್ಥಾನ ಆಗಬೇಕು. ಆ ರೀತಿಯೊಳಗ ಮನಸ್ಸು ಮತ್ತು ಮನೆ ಇವೆರಡು ಸ್ವಚ್ಛಿದ್ದು ಅಂದ್ರೆ ಪರಮಾತ್ಮ ಅಲ್ಲೇ ಅದಾನ. ಅದಕ್ಕೆ ಶರಣರು ಹೇಳ್ತಾನ ನೋಡ್ರಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೆಯೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೆಯೋ ಇಲ್ಲವೋ, ಮನೆಯೊಳಗೆ ರಜ ತುಂಬಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ, ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗ. ಮನೆ ಮುಂದೆ ಚಪ್ಪಲ್ ಹಂಗ ಬಿದ್ದಿತ್ತು, ಮನೆ ಮುಂದೆ ಹಂಗ ಹೆಂಡ್ ಬಿದ್ದಿತ್ತು, ಕಸ ಬಿದ್ದಿತ್ತು, ಮುಳು ಕಂಟಿ ಬಿದ್ದಿತ್ತು ಅಂದ್ರ ನೀವೇನ್ ತಿಳ್ಕೊತೀರಿ? ಈ ಮನ್ಯಾಗ ಈ ಮನೆ ಮಾಲಕ್ ಇಲ್ಲ, ಹಾಳಾಗಿ ಹೋಗ್ಯಾನವ. ಅದಕ್ಕ ನೋಡಲ್ಲ, ಮನೆ ಮುಂದೆ ಕಸ ಹೊಡೆದಿಲ್ಲ, ನೀರು ಹೊಡೆದಿಲ್ಲ, ರಂಗೋಲಿ ಹಾಕಿಲ್ಲ, ಈ ಮನ್ಯಾಗ ಮಾಲಕ್ಕಿಲ್ಲ ಅಂತೀರಿಲ್ಲ. ಹಂಗ ಈ ಹೃದಯವೆಂಬ ಮನಿಯೊಳಗ ಇಲ್ಲಿ ಕೆಟ್ಟ ಗುಣ, ಮೋಸ ಮಾಡೋ ಗುಣ, ಇಂಥ ಹೊಲಸು ಗುಣ ಇದ್ದು ಅಂದ್ರ ಅಲ್ಲಿ ಪರಮಾತ್ಮ ಇಲ್ಲ ಅಂತ ಪಕ್ಕ ತಿಳ್ಕೊಂಡು ಬಿಡೋದು. ನಮ್ಮ ಮನಸ್ಸಿನಾಗ ದೇವತ್ವ ಇಲ್ಲ, ಸದ್ಗುಣ ಇಲ್ಲ, ಭಗವಂತನ ಆವಾಸ ಇಲ್ಲ, ಭಗವಂತನ ಪ್ರತಿಬಿಂಬ ಇಲ್ಲ. ನಮ್ಮಲ್ಲಿ ಏನದಾವಂತಂದ್ರ ರಾಕ್ಷಸೀಯ ಗುಣಗಳ ಅದಾವ. ರಾಕ್ಷಸಿಯ ವೃತ್ತಿ ನಮ್ಮಲ್ಲಿತ್ತು ಅಂದ್ರ ಪರಮಾತ್ಮ ಹೆಂಗ ಒಲಿತಾನ ತಾಯಂದಿರ? ಅದಕ್ಕ ನಾವು ಏನ್ ಮಾಡ್ಬೇಕಂದ್ರ ಬಟ್ಟೆ ಸ್ವಚ್ಛ ಮಾಡೋಕ್ಕಿಂತಲೂ ನಿಮ್ಗೆ ಗೊತ್ತಿರ್ಬೇಕು, ಹಿಂದಿನ ಹಳಿ ಮಂದಿದ್ರಲ್ಲ, ನಮ್ಮ ಮುತ್ಯ ಅಪ್ಪ ಇದ್ರಲ್ಲ, ಅವರು ನೋಡಾಕ ಹಾಕೊಂಡದ ಅರಿವಿ ಹೊಲಸಿರ್ತಿದ್ದು, ಆದ್ರೆ ಅವ್ರ ಮನಸ್ಸು ಬಹಳ ಸ್ವಚ್ಛ ಇರ್ತಿತ್ತು. ಆದ್ರೆ ಇವತ್ತಿನ ಮಂದಿವು ಮ್ಯಾಲ ನೋಡಾಕ ಅರಿವಿ ಮನಗಂಡ ಬೆಳ್ಳಗ ಅದಾವ, ಆದ್ರ ಒಳಗ ಮನಸ್ಸ
ಪಾಪ ಕೃತ್ಯಗಳಿಂದ ತುಂಬಿದ ಇವತ್ತಿನ ಜನರ ಮನಸ್ಸ ಮ್ಯಾಲ ನೋಡಕ ಬಹಳ ಚಂದ ಕಾಣ್ತಾರ, ಬಟ್ಟೆ ಬೆಳ್ಳಗದಾವ, ಆದ್ರ ಮನಸ್ಸು ಕರ್ರಗಾಗ್ಯದಲ್ಲೋ ತಮ್ಮ, ಮನಸ್ಸು ಹೊಲಸಾಗ್ಯದಲ್ಲ. ದೇವ್ರ ನಮ್ಮ ಬಟ್ಟೆ ನೋಡಿ ಬರ್ತಾನೆ ಇಲ್ಲ. ಅದಕ್ಕೆ ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಅಂದ್ರೆ ಭಗವಂತನ ಆವಾಸದ ತಾಯಂದಿರ. ಆದ್ದರಿಂದ ಏನಪ್ಪಾ ಅಂತಂದ್ರೆ ನೀವೆಲ್ಲ ನಿಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ಕೋರಿ. ಯಾರು ಅಣ್ಣಗೆ ತಮ್ಮ ಮೋಸ ಮಾಡಬೇಡ್ರಿ, ತಮ್ಮಗ ಅಣ್ಣ ಮೋಸ ಮಾಡಬೇಡ್ರಿ. ಯಾಕಂದ್ರೆ ಎಷ್ಟು ನೀವು ಮೋಸ ಮಾಡಿದರು, ಎಷ್ಟು ವಂಚನೆ ಮಾಡಿದರು, ಮೋಸ ಮಾಡಿ ಎಷ್ಟು ಗಳಿಸಿದ್ರು, ನಾವು ಹೋಗುವಾಗ ಒಂದು ನಯ್ಯ ಪೈಸಾ ಒಯ್ಯಕ್ಕೆ ಬರಂಗಿಲ್ಲ. ನಾವು ಪ್ರಾಮಾಣಿಕತನದಿಂದ ಹಣೆಬಾರ ಸೀಟ್ ಗಳಿಸಿದ ದುಡ್ಡನ ಒಂದು ರೂಪಾಯಿನೂ ಒಯ್ಯಕ ಬರಂಗಿಲ್ಲ. ಇನ್ನು ಮೋಸ ವಂಚನೆ ಅನ್ಯಾಯ ಮಾಡಿದ ದುಡ್ಡು ಒಯ್ಯಕ ಬರ್ತದನ್ರಿಪ್ಪ? ಬರಂಗಿಲ್ಲ. ಅದಕ್ಕೆ ನಾವು ಯಾರಿಗೂ ಇನ್ನೊಬ್ಬರಿಗೆ ಮೋಸ ಮಾಡೋದು ಬೇಡ, ಅನ್ಯಾಯ ಮಾಡೋದು ಬೇಡ. ಎಲ್ಲರೂ ಒಬ್ರಿಗೊಬ್ರು ಪ್ರೀತಿಯಿಂದ ವಿಶ್ವಾಸದಿಂದ ಒಂದ್ ತೊಡೆ ದಿವಸ ಬದುಕಿ ಹೋಗುವುದದ. ಇಲ್ಲಿ ಗಿಡದಾಗ ಬಹಳ ಸ ಪಕ್ಷಿ ಬಂದು ಕುಂಡಿರ್ತಾವ, ಮುಂಜಾನೆ ಎದ್ದ ಕೂಡಲೇ ಹಾರಿ ಹೋಗ್ತಾವ. ಆದ್ರ ಎಲ್ಲಿ ಹೋಗ್ತಾವೋ, ಯಾವಾಗ ಹೋಗ್ತಾವೋ, ಮತ್ತೆ ಹೊಳ್ಳಿ ಯಾವ್ಯಾವ ಬರ್ತಾವೋ ಗೊತ್ತಾಗಂಗಿಲ್ಲ. ಹಂಗ ದೇವ್ರೇನೋ ಒಂದು 50 ವರ್ಷ 100 ವರ್ಷ ಕೊಟ್ಟಾನ. ಈ ಕೊಟ್ಟ ವರ್ಷದೊಳಗ ಎಲ್ಲರೂ ಮನ್ಯಾಗ ಅತ್ತಿ ಮಾವ ಕಾಕ ಚಿಗವ್ವ ನೆಗಣಿ ನಾದ್ನಿ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲರೂ ನನ್ನವ್ರಂತ ತಿಳ್ಕೊಂಡು ಪ್ರೀತಿಯಿಂದ ಮಾತಾಡಿ ಒಂದಿನ ಕೂಡ ಕುಟುಂಬದೊಳಗ ಯಾರ ಅಗಲಿ ಹೊಕ್ಕಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಇಬ್ರು ಮೋತಿ ಕೆಡಿಸ್ಕೊಂಡು ಮಾತಾಡ್ಲಾರ್ದಂಗ ನೀವು ಇರ್ತೀರಲ್ಲ, ಅದು ಮಾಡಬಾರದು. ಯಾಕಂದ್ರ ಮುಂದೊಂದು ದಿನ ಒಬ್ರು ಹಾದ್ರಿ ಅಂತಂದ್ರ ಕೋಟಿ ಕೋಟಿ ವರ್ಷ ಆದ್ರೂ ಹೊಳ್ಳಿ ಮಾತಾಡ್ತಾನಂದ್ರ ಅವ್ರು ಸಿಗಂಗಿಲ್ಲ. ಇದ್ದಾಗ ಚಂದ ಮಾತಾಡ್ರಿ. ಮುಂದವ್ ಹಾದಂದ್ರೆ ಮಾತಾಡಕ ಸಿಗಂಗಿಲ್ಲ. ಅತ್ತಿ ಹಾದಂದ್ರ ಮಾವು ಹಾದಂದ್ರ ಗಂಡು ಹಾದಂದ್ರ ಬಿಡಿ ಎಲ್ಲರನ್ನು ಬಿಟ್ಟು ನೀನು ಹಾದಿ ಅಂದ್ರ ಮಾತಾಡಕ್ ಸಿಗ್ತಾರ? ಸಿಗೋದಿಲ್ರಿಪ್ಪ ಪುಣ್ಯಾತ್ಮರೇ. ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಇದ್ರ ಭಾಳ ಚಲೋ ಆಗ್ತದಂತ ತಿಳ್ಕೊಂಡು ಎಲ್ಲ ಪರಮ ಪೂಜ್ಯರ ಆಶೀರ್ವಚನ ನಡೀತದ. ನಾಳೆ ಬಹುತೇಕ ಮಧ್ಯಾಹ್ನ 11 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ, 9 ಗಂಟೆಗೆ 10 ಗಂಟೆಗೆ ಮುಕ್ತಾಯ ಸಮಾರಂಭ ಪ್ರಾರಂಭ ಆಗ್ತದೆ. ನಾಳೊಂದು ದಿವಸ ಎಲ್ಲರೂ ಪ್ರವಚನಕ್ಕೆ ಬರ್ತೀರಿ.